ಶುಭಾಶಯ ಫ್ಲೆಕ್ಸ್ ಹಾಕುವ ವಿಚಾರವಾಗಿ ಬಿಜೆಪಿ ವತಿಯಿಂದ ಕೆಆರ್ಪೇಟೆ ಪಟ್ಟಣದ ಪುರಸಭಾ ಕಚೇರಿಯ ಆವರಣದಲ್ಲಿ ಸರ್ವಾಧಿಕಾರಿ ಮುಖ್ಯ ಅಧಿಕಾರಿ ಅಶೋಕ್ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದ್ದಾರೆ. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಅನುಮತಿ ಪಡೆಯದೆ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ರೂ ಕೂಡದಂತೆ ನಡೆಸ್ತಾ ಇರುವ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಕೆ ಶ್ರೀನಿವಾಸ ನೇತೃತ್ವದಲ್ಲಿ ತಾಲೂಕಿನ ನೂರಾರು ಜನರು ಬಿಜೆಪಿ ಮುಖಂಡರು ಪುರಸಭಾ ಕಚೇರಿಯ ಮುಂಭಾಗದಲ್ಲಿ ಧರಣಿಯನ್ನ ನಡೆಸಿದ್ದಾರೆ. ಧರಣಿಗೂ ಮುನ್ನ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆಯನ್ನ ನೀಡಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಟನಾ ನಿರತ ಕಾರ್ಯಕರ್ತರೆಲ್ಲರಿಗೂ ಸ್ಥಳದಲ್ಲಿ ಅಡುಗೆಯನ್ನ ಏರ್ಪಡಿಸಲಾಗಿತ್ತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ಬಸ್ ಸಂತೋಷ್, ಪುರಸಭಾ ಮುಖ್ಯಾಧಿಕಾರಿ ಅಶೋಕ್ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶಾಸಕರ ಪ್ರಭಾವಕ್ಕೆ ಒಳಗಾಗಿ ನಕಲಿ ಅನುಮತಿ ಪತ್ರ ಸೃಷ್ಟಿಸಿಕೊಟ್ಟು ಯುಗಾದಿ, ರಾಮನವಮಿ ಸೇರಿದಂತೆ ಇತರೆ ಹಬ್ಬಗಳಿಗೆ ಶುಭಾಶಯ ಕೋರಲು ಬಿಜೆಪಿ ಪಕ್ಷದ ವತಿಯಿಂದ ಹಾಕಿದ್ದ ಶುಭಾಶಯ ಫ್ಲೆಕ್ಸ್ ಅನ್ನ ಏಕಾಏಕಿ ತೆರವುಗೊಳಿಸಿ ದರ್ಪ ಮೆರೆಯುವ ಜೊತೆಗೆ ಸರ್ಕಾರಕ್ಕೆ ತೆರಿಗೆ ಪಾವತಿಸಿಕೊಳ್ಳದೆ ಅನುಮತಿ ಪತ್ರ ನೀಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ನಾಗರಿಕ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಮಾಡಿದ್ದಾರೆ. ಪುರಸಭೆಯ ದೈನಂದಿನ ಆಡಳಿತ ವ್ಯವಹಾರಗಳಲ್ಲಿ ನಿರಂತರವಾಗಿ ಜನರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡಿ ತೊಂದರೆ ನೀಡುವ ಜೊತೆಗೆ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಸ್ತಾ ಇರುವ ಆರೋಪ ಎದುರಿಸ್ತಾ ಇರುವ ಮುಖ್ಯಾಧಿಕಾರಿ ಅಶೋಕ್ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು. ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣವೇ ನಿಯಮ ನಿಬಂಧನೆಗಳನ್ನು ಗಾಳಿಗೆ ತೂರಿ ಸರ್ವಾಧಿಕಾರಿ ಧೋರಣೆಯಿಂದ ವರ್ತಿಸ್ತಾ ಇರುವ ಅಶೋಕ್ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಅಧಿಕಾರಿಗಳನ್ನ ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಬಸ್ ಸಂತೋಷ್, ಪ್ರಮೋದ್, ಎಚ್ಆರ್ ಲೋಕೇಶ್, ಮಾಜಿ ಸದಸ್ಯ ವಿನೋದ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸುನಿಲ್, ಮಾಜಿ ನಿರ್ದೇಶಕ ಕೈಗೋನಹಳ್ಳಿ ಕುಮಾರ್, ಮಾಜಿ ಅಧ್ಯಕ್ಷ ಪಾಪಣ್ಣ, ಪ್ರವೀಣ್, ಮಾಜಿ ಸಚಿವ ನಾರಾಯಣಗೌಡ, ಆಪ್ತ ಸಹಾಯಕ ದಯಾನಂದ, ಮನಮೂಲ್, ಮಾಜಿ ನಿರ್ದೇಶಕ ಕೆಜಿ ತಮ್ಮಣ್ಣ, ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಪರಮೇಶ, ಮಿತ್ರ ಗಿರೀಶ್, ಚಿಕ್ಕತಾರಹಳ್ಳಿ ನಾಗೇಶ್, ವೆಂಕಟೇಶ್, ಮೋದೂರು ಮಂಜು, ಪುರ ವಿಶ್ವನಾಥ್, ಕುರ್ನೇನಹಳ್ಳಿ ನವೀನ್, ಶ್ರೀಕಾಂತ್, ಜಯಮ್ಮ, ಅಗ್ರಹಾರ ಬಾಚಹಳ್ಳಿ ಜಗದೀಶ, ಬಿಜೆಪಿ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜು, ರಮೇಶ್, ಚಂದ್ರಕಲಾ, ಶಿಲ್ಪಾ, ಸುನಂದ, ದೇವಮ್ಮ, ಸುನಿಲ್ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಭ್ರಷ್ಟ ಮುಖ್ಯಾಧಿಕಾರಿಗೆ ನಿಯಮ ಉಲ್ಲಂಘನೆ ಮುಖ್ಯಾಧಿಕಾರಿಗೆ ಭ್ರಷ್ಟಾಧಿಕಾರಿಗೆ ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ. ಏನು ಇವತ್ತು ಪುರಸಭೆ ಚೀಫ್ ಆಫೀಸರ್ ಬ್ಯಾನರ್ ವಿಚಾರವಾಗಿ ಏನು ಉಲ್ಲಂಘನೆ ಮಾಡಿದ್ದಾರೆ, ಏನ್ ನಿಯಮ ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿರೋದಲ್ದೇ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಅದರ ಬಗ್ಗೆ ನಾವು ಇವತ್ತು ಎಲ್ಲ ಏನು ಸಂಘಟನೆ ಇರ್ಬೋದು, ಬಿಜೆಪಿ ಪಕ್ಷದಿಂದ ನಾರಾಯಣಗೌಡ ಅಭಿಮಾನಿ ಬಳಗ ಎಲ್ಲರೂ ಕೂಡ ಇವತ್ತು ಒಂದು ಅವ್ರ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರು ಇವತ್ತು ಬಂದು ಅವ್ರ ವಿರುದ್ಧ ಏನು ನಡೆದಿದೆ ನೈಜ ಘಟನೆಯನ್ನು ಆಧರಿಸಿ ಅವರು ವರದಿ ಹಾಕಾದ್ಮೇಲೆ ನಾವು ಇವತ್ತೇನು ಸ್ಟ್ರೈಕ್ ಕೊಡೋದು. ಅಲ್ಲಿ ಗಂಟ ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಅನ್ನು ನಾವು ಮೊಟಕುಗೊಳಿಸಲ್ಲ ಸರ್. ಯಾಕೆಂದ್ರೆ ಏನ್ ನಡೆದಿದೆ ಅಂತ ವರದಿ ಹಾಕಿ ನಮ್ಗೊಂದು ಕಾಪಿ ಕೊಟ್ಟ ಮೇಲೆ ಅದನ್ನ ನಾವು ಕೈ ಬಿಡಕ್ಕೆ ಇದು ಮಾಡ್ತೀವಿ. ಯಾಕಂದ್ರೆ ತಹಶೀಲ್ದಾರ್ ಸಾಹೇಬ್ರು ಬಂದಿದ್ದೀರಿ, ನೀವು ಬಂದಿರೋದು ನಮ್ಗೆ ತುಂಬಾ ಖುಷಿ. ಯಾಕೆಂದ್ರೆ ಏನು ಘಟನೆ ಏನು ಬಿಜೆಪಿ ತಾಲೂಕು ಘಟಕ, ಪುರಸಭಾ ಸದಸ್ಯರುಗಳು, ಸಂಸ್ಥೆಯ ಪದಾಧಿಕಾರಿಗಳು, ಸಾರ್ವಜನಿಕರು ತಾವೆಲ್ಲ ಏನು ಒಂದು ಮನವಿಯನ್ನು ಇವತ್ತು ನೀಡಿದ್ದೀರಾ. ವಾರ್ತಾ ಇಲಾಖೆ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಂಡಿರುವುದರ ಜೊತೆಗೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡುವ ಜೊತೆಗೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿರುವ ಪುರಸಭೆ ಮುಖ್ಯಾಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಲು ಮನವಿಯಿಂದ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ದೂರವಾಣಿಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪಿ ಡಿ ಡಿ ಯು ಡಿ ಸಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಮದ್ದೂರು ನಗರಸಭೆ ಇದರಲ್ಲಿ ಒಂದು ಮೀಟಿಂಗಲ್ಲಿ ಇರೋದ್ರಿಂದ ನಾವು ಹೋಗಿ ಅದನ್ನು ರಿಸೀವ್ ಮಾಡಿಕೊಂಡು ತಕ್ಷಣವೇ ನಮಗೆ ಕಳಿಸ್ಕೊಡಿ ಅಂತ ಹೇಳಿದರು. ಸೊ 18ನೇ ತಾರೀಕು ಆಗಿದ್ದಂತಹ ಒಂದು
ಏನು ಘರ್ಷಣೆ ಉಂಟು ಆಗುವಂಥ ಸಂದರ್ಭದಲ್ಲಿ ನಾವು ಇಲ್ಲೇ ಇದ್ವಿ. ಮಾನ್ಯ ಜಿಲ್ಲಾಧಿಕಾರಿಗಳು 7:30 ನಮ್ಗೆ ಫೋನ್ ಮಾಡಿದ್ರು. ನಾವು ಕೂಡ ಅಲ್ಲಿ ಬಂದು DYSP ಅವರ ಜೊತೆಗೆ ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ತಾವೆಲ್ಲರೂ ಅಂದರೆ ಪಕ್ಷಾತೀತವಾಗಿ ಒಂದು ಸೌಹಾರ್ದವನ್ನು ತೋರಿಸೋ ಒಂದು ಪ್ರತೀಕ ಅವತ್ತು ನಡೆದಿದೆ. ಅಂದರೆ ಯಾವುದೇ ಗುಂಪು ಘರ್ಷಣೆ ನಡೆದಲೆ ಅದು KR ಪೇಟೆಗೆ ಒಳ್ಳೆಯ ಹೆಸರು ತರುವಂಥದ್ದು. ಸೊ ನಮ್ಮಲ್ಲಿ ಇದರಲ್ಲಿ ಏನು ಆಗಬೇಕು, ಎಲ್ಲರೂ ಸೌಹಾರ್ದತೆ ಕಾಪಾಡುವಾಗ ಅಧಿಕಾರಿಗಳು ಯಾವುದೇ ಮಿಸ್ಟೇಕ್ ಮಾಡಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಿ ಆಗದಲ್ಲೇ ಇರೋ ಥರ ಅಂತ ಅನ್ನೋದು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಆಲ್ರೆಡಿ. ಸೊ ಅದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಏನಕ್ಕೆ ಅಂದರೆ ಶಾಂತಿಯನ್ನು ತಾವೆಲ್ಲ ಸೇರಿಕೊಂಡು ಕಾಪಾಡಿದ್ದೀರಾ. ನಾವು ಬೇರೆ ಯಾವುದೋ ಚಿಕ್ಕಬಳ್ಳಾಪುರನೋ ಇದೋ ಈ ಥರ ಆಗದಲೇ ಇಶ್ಯೂ ಆಗದಲೇ ಇರೋ ಥರ ತಾವೆಲ್ಲ ನೋಡ್ಕೊಂಡಿದ್ದೀರಾ. ಅದ್ರ ತಂದರೆ ತಾವೆಲ್ಲ ಒಂದು ಪ್ರಜ್ಞಾವಂತ ಶಾಂತಿಯನ್ನು ಕಾಪಾಡುವಂಥ ಲೀಡರ್ಸ್ ಇದ್ದೀರಾ. ಅದಕ್ಕೆ ನನ್ನ ಧನ್ಯವಾದಗಳು ಫಸ್ಟು. ಸೆಕೆಂಡಾಗಿ ಈ ಒಂದು ಫ್ಲೆಕ್ಸ್ ಬಗ್ಗೆ ಏನು ಮನವಿಯನ್ನು ನೀಡಿದ್ದೀರಾ, ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಜೊತೆಗೆ ಅಲ್ಲಿ PD DUDC ಕೂಡ ಒಂದು ಸಮಿತಿ ರಚನೆ ಮಾಡಿ ಇದನ್ನು ತನಿಖೆ ಇವರೇ 2 ದಿವಸ ಮುಂಚೆನೆ ಏಕಾಏಕಿ ತೆಗೆದಾಕವ್ರೆ ಅಂದ್ರೆ ಕಳ್ಳನ ಮನಸ್ಸು ಉಳುವಳಿಕೆ ಅಲ್ವಾ ಇದು? ಉಳುವಳಿಕಲ್ವಾ ಸರ್? ಹೆಂಗ್ ತೆಗ್ದ? ಇವತ್ತು ಸಂಜೆ ಗಂಟೆ ಅವ್ರಿಗೆ ಪರ್ಮಿಷನ್ ಅದೇ 23 ಗಂಟೆ ಪರ್ಮಿಷನ್ ಕೊಟ್ಟವರು ಇವರು 23 ಗಂಟೆ ಬಿಟ್ಟಿಲ್ಲ. ನಾವು ಅವತ್ತು ಬಂದು ಅರ್ಜಿ ಎಲ್ಲ ಪೊಲೀಸ್ ಸ್ಟೇಷನ್ SP ಆಫೀಸು DYSP ಆಫೀಸ್ಗೆಲ್ಲ ಅರ್ಜಿ ಕೊಟ್ಟ ಮೇಲೆ ಇವರು ನಿನ್ನೆನೆ ಬಂದ್ಬಿಟ್ಟು 6 ಗಂಟೆಗೆ ಏಕಾಏಕಿ ಅವ ಬ್ಯಾನರ್ಗಳನ್ನ ತೆರವು ಮಾಡ್ತಾರೆ ಅಂತಂದ್ರೆ ಇವರು ಅಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೋತಾರೋ ಹೇಳಿ? ಮತ್ತೆ ಬನ್ನಿ ಮಾತಾಡಿ, ನೀವು ಬನ್ನಿ ಮಾತಾಡಿ, ನೀವು ಮಾತಾಡಿ. ಅದು ಇನ್ಮೇಲೆ ಸ್ಟಾರ್ಟ್ ಮಾಡ್ತಾರಲ್ಲ, ಇಲ್ಲಿಗೆ ಹೇಳೋದಿಲ್ಲ. ನಮ್ KR ಪೇಟೆಗೆ ಈ ಮುಖ್ಯಾಧಿಕಾರಿ ಅವ್ರ ಹತ್ರ ಹೆಚ್ಚು ಕಮ್ಮಿ 15-20 ಸಾವಿರ ದುಡ್ಡು ಕಟ್ಟಿಸ್ಕೋಬೇಕು 4 ಬೋರ್ಡ್ ಪರ್ಮಿಷನ್ ಕೊಟ್ಟ ಮೇಲೆ ಇವರು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಯಾವ್ದೋ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾರೆ. ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟ ಮೇಲೆ ಏನಾದ್ರು ಫೀಸ್ ಕಟ್ಟಿಸ್ಕೋತಾರ? ಇಲ್ಲ ಫೀಸ್ ಕಟ್ಟಿಸ್ಕೊಂಡು ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತಾರ? ನೀವೇ ಹೇಳಿ. ಇದೇನು ಹೋಟ್ಲಾ? ಉಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬರಕ್ಕೆ ಅಲ್ವಾ? ಆದ್ರೂ ಈಗ ಫಸ್ಟ್ ಕೊಟ್ಬಿಟ್ಟು ಟೋಕನ್ ತಗೊಂಡು ಹೋಗ್ಬೇಕಾಗತ್ತೆ. ಹಂಗೆ ಇವರು ಮಾಡಿದ್ರೆ ನಾವೀಗ ದಯಮಾಡಿ ಎಲ್ಲರೂ ಶಾಂತಿಯುತವಾಗಿ ಒಂದು ಸಾಮಾಜಿಕವಾಗಿ ನಾವು ಶಾಂತಿಯುತ, ಯಾಕೆಂದ್ರೆ ಆರಕ್ಷಣಾ ಇಲಾಖೆಯವ್ರಿಗೆ ನಾವು ಒಂದು ಮಾತು ಕೊಟ್ಟಿದ್ದೀವಿ. ಆಯ್ತಾ? ಇದ್ರ ಉದ್ದೇಶ ಅವತ್ತು ನಾವು ಸಮಾಧಾನ ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂತ ಅಂದ್ರೆ, ಬಳ್ಳಾರಿಲಿ ಆಗೋ ಘಟನೆ, ಚಿಕ್ಕಬಳ್ಳಾಪುರದಲ್ಲಿ ಆಗೋ ಘಟನೆ ನಮ್ಮಲ್ಲಿ ಆಗ್ಬಾರ್ದು. ನಮ್ಗೆ ಅವತ್ತು DYSP ಅವ್ರು ಹೇಳಿದ್ರು, ನೋಡ್ರಿ ಅದು ನಿಮ್ಗೆ ಅಕ್ರಮ ಅನ್ನೋದಾದ್ರೆ ನೀವು ಸಾಬೀತು ಮಾಡ್ರಿ, ಮೇಲಧಿಕಾರಿಗಳಿಗೆ ದೂರು ಕೊಡ್ರಿ ಅಂತ. ನಾವು ಆ ಒಂದು ಏನು ಅಕ್ರಮವಾಗಿ ಅವ್ರು ಕೊಟ್ಟಿದ್ದಾರೆ ಆದೇಶದ ಪ್ರತಿ, ಅದು 4 ಜನಕ್ಕೆ ಗೊತ್ತಾಗ್ಲಿ. ಇದು ಒಂದು ಪ್ರೊಸೀಜರ್ ಫಾಲೋ ಆಗಿಲ್ಲ, ಸುಮ್ಮನೆ ಟೈಪ್ ಮಾಡ್ಕೊಂಡು ಬಂದಿರೋ ಆದೇಶದ ಪ್ರತಿ ಅಂತ ಜನರಿಗೆ ತಿಳಿಸಿ ಹೋಗ್ಲಿ. ಜೊತೆಗೆ ಈ ಮುಖ್ಯಾಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಗಂಟ ನಾವು ಈ ಜಾಗ ಬಿಟ್ಟು ಹೇಳೋದಿಲ್ಲ. ಏನೋ ಬರ್ತವೆ 1 ಗಂಟೆ 2 ಗಂಟೆ ಕೂಗೋಯ್ತಾರೆ ಅಂತ ತಿಳ್ಕೊಬೇಡಿ. ನಾವೆಲ್ಲ ಮಾನಸಿಕವಾಗಿ ಸಿದ್ಧತೆಯಾಗಿ ಬಂದಿದ್ದೀವಿ. ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಚಿಕ್ಕದಾಗಿ ಒಂದು ಸಾಂಕೇತಿಕವಾಗಿ ಹೇಳ್ತೀನಿ. ನಾವು 18ನೇ ತಾರೀಕು ನಮ್ಮ BJP ಪಕ್ಷದ ವತಿಯಿಂದ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಮತ್ತು ಶ್ರೀರಾಮ ನವಮಿಯ ಒಂದು ಹಬ್ಬದ ಪ್ರಯುಕ್ತ ಶುಭಾಶಯ ಕೋರಕ್ಕಾಗಿ ಒಂದು ಬ್ಯಾನರ್ನ ಈ BJPಯ ಮತ್ತು ಇವರು ನಾರಾಯಣಗೌಡರ ಅಭಿಮಾನಿಗಳು ಅವರ ಸ್ವಂತ ಖರ್ಚಿನಲ್ಲಿ ಮಾಡಿಸಿರುವಂಥ ಸ್ಟೀಲ್ ಬೋರ್ಡು ಫ್ಯಾಬ್ರಿಕೇಶನ್ ಮಾಡಿಸಿ ಅವರೇ ನೆಟ್ಟಿದ್ದಂಥ ಬೋರ್ಡ್ಗೆ ಇವರು ಒಂದು ಬ್ಯಾನರ್ನ ಹಾಕೊಂಡಿದ್ರು. ಅದನ್ನ ಅಂಥದ್ದು 2 ಬೋರ್ಡ್ಗಳಿಗೂ ಸಹ ನಮ್ಮ ಶಾಸಕರ ಪರ ಅವರ ಅಭಿಮಾನಿಗಳು ಹಾಕೊಂಡಿದ್ರು. ನಾವು ಒಂದು ಬೋರ್ಡ್ನಲ್ಲಿ ನಾವು ಹಾಕೊಂಡಿದ್ದು, ಇನ್ನೊಂದು ಬೋರ್ಡ್ಗೆ ನಮ್ಮ ಬೋರ್ಡ್ಗೆ ಅವ್ರು ಹಾಕೊಂಡಿದ್ರು. ಇರಲಿ ಸಾಕು, ನಾವು ಅಟ್ಲೀಸ್ಟ್ ಒಂದು ಶುಭಾಶಯ ಕೇಳೋಕ್ಕೆ 4 ಬೋರ್ಡಲ್ಲಿ 1 ಬೋರ್ಡ್ ಆರು ನಮ್ದು ಇರಲಿ ಅನ್ನೋದಕ್ಕೋಸ್ಕರ ನಾವು ಶುಭಾಶಯ ಕೋರೋ ವಿಚಾರವಾಗಿ ಬ್ಯಾನರ್ನ ಅಳವಡಿಸ್ತಿದ್ವಿ. ನಮ್ಮಲ್ಲಿ ಅವತ್ತು ನಮ್ಮ ದಯಾನಂದ ಅವರು JDS ಪಕ್ಷದ ಕಾರ್ಯಕರ್ತರನ್ನ ಬನ್ನಿ IBಗೆ ಮಾತಾಡಿ
ಅಂಥೇಳಿ ಕರೆದ್ರು. ಅಷ್ಟರಲ್ಲಿ ಮುಖ್ಯಾಧಿಕಾರಿಯವರು